ಮಾವ ಮತ್ತೆ ಕೋರ್ಟ್ಗೆ ಹೋದ್ರೆ ತೊಂದರೆ ಜಾಸ್ತಿ ಆಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಅದೇ ಗೊಂದಲದಲ್ಲಿದ್ದೀನಿ ಪಾರ್ಥ. ಅಲ್ಲ, ಸೊಸೆಯಾಗಿ ಜವಾಬ್ದಾರಿ ನಿಭಾಯಿಸ್ಬೇಕು ಅಂದ್ರೆ ಮಗಳಾಗಿ ಕರ್ತವ್ಯನ ಮರಿಬೇಕು. ನನಗೆ ಈ ಜೀವನ ಕೊಟ್ಟಿರೋದು ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪ? ಖಂಡಿತ ತಪ್ಪಿಲ್ಲ. ಹಾಗ್ ನೋಡಕ್ ಹೋದ್ರೆ ನಾನು ನನ್ನ ಡ್ಯಾಡ್ ವಿರುದ್ಧ ಹೋಗ್ತಿದ್ದೀನಿ ಅಂತ ನೋಡೋರ್ಗ್ ಅನ್ಸತ್ತಲ್ಲ. ಆದ್ರೆ ನಮ್ ಗುರಿ ಏನು ಅಂತ ನಮಗ್ ಗೊತ್ತಲ್ಲ. ಅಂದ್ರೆ ಮಾವನ್ ವಿರುದ್ಧ ಅಪ್ಪ ಕೋರ್ಟ್ಗೆ ಹೋಗೋದು ನಿಮಗ್ ಬೇಜಾರಿಲ್ವಾ? ನನ್ ಮೇಲೆ ಮುನ್ಸಿಲ್ವಾ? ಈ ಮೊದ್ಲಾದ್ರೆ ಡ್ಯಾಡ್ ತಪ್ಪೇ ಮಾಡಲ್ಲ ಅಂತ ವಾದ ಮಾಡ್ತಾ ಇದ್ದೆ. ಆದ್ರೆ ಸಂಧ್ಯಾ ಕೇಸ್ ನಂತರ ಆ ಶಕ್ತಿ ಪ್ರಸಾದ್ ಸಂಘ ಸೇರ್ಕೊಂಡು ಡ್ಯಾಡ್ ಬದಲಾಗಿದ್ದಾರೆ. ಗೊತ್ತೋ ಗೊತ್ತಿಲ್ದೇನೋ ಅಡ್ದಾರಿ ಹಿಡಿದಿದ್ದಾರೆ ಅಂತ ನನ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೇಮ್ ಟು ಸೇಮ್ ಮಾವನ್ ವಿಷಯದಲ್ಲೂ ಡ್ಯಾಡ್ ಮತ್ತೆ ಶಕ್ತಿ ಪ್ರಸಾದ್ ಇನ್ವಾಲ್ವ್ ಆಗಿದಾರಲ್ವಾ? ಎಲ್ಲೋ ಏನೋ ತಪ್ಪಾಗಿದೆ ಅಂತ ನನಗೂ ಅನಿಸ್ತಾ ಇದೆ. ಅದನ್ನ ಕೋರ್ಟಲ್ಲಿ ಪ್ರಮಾಣಿಸಿ ನೋಡೋಣ. ತಂದೆ ಹೇಗೆ ಮಕ್ಕಳು ಸರಿದಾರಿಲ್ ನಡೀಲಿ ಅಂತ ಅನ್ಕೋತಾರ, ಹಾಗೆ ಮಕ್ಕಳು ಅನ್ಕೋತಾರೆ ದ ಗ್ರೇಟ್ JP ಪಾಟೀಲ್ ಮತ್ತೆ ನ್ಯಾಯದ ಹಾದಿ ತುಳಿಯೋ ಹಾಗೆ ಮಾಡೋದಕ್ಕೆ ಅವ್ರ ಮಗಾಗಿ ನಾನು ಈ ನಿರ್ಧಾರ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸಿಂಗಾರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅದೇನೇ ಆಗ್ಲಿ ನಿಮ್ ಜೊತೆ ನಾನಿದ್ದೀನಿ. ಹಾಗೆ ಈ ಮಗಳಿಗೂ ಅಪ್ಪ ಮತ್ತೆ ಲಾಯರ್ ಆಗ್ಬೇಕಮ್ಮ. ನಮ್ಮ ಅಪ್ಪ ಅಮ್ಮಂಗೆ ಯಾರೋ ಮೋಸ ಮಾಡಿದ್ದಾರೆ ಅಂದಾಗ ಸಂಕಟ ಆಯ್ತಮ್ಮ. ಆದಷ್ಟು ಬೇಗ ನಮ್ಮಪ್ಪನ ಕೋರ್ಟಿಗೆ ಕರ್ಕೊಂಡು ಬರ್ತೀನಿ ಅಂತ ಅವ್ರ ಹತ್ರ ಸವಾಲ್ ಹಾಕಿದ್ದೀನಿ. ಪೂರ್ಣೆ, ಏನ್ ಮಾಡ್ತಿದ್ದೆ ಪೂರ್ಣೆ? ನಮ್ ಭಾರ್ಗವಿ ಏನ್ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾ ನಿಮ್ಗೆ? ಗೊತ್ತು. ಗಂಡ ಹೆಂಡತಿ ಇಬ್ರು ಒಂದೇ ಯೋಚನೆಯಲ್ಲಿದ್ದಾರೆ. ನಮ್ಗ ಆ ಕಷ್ಟಗಳೇ ಸಾಕು. ನಮ್ಮಿಂದ ಅವರು ನರಳೋದ್ ಬೇಡ. ನಾನು ಅವಳಿಗೆ ತಿಳುವಳಿಕೆ ಹೇಳೋಷ್ಟು ಹೇಳಿದ್ದೀನಿ. ಆದ್ರೆ ಅವಳದನ್ನ ಕೇಳ್ತಾಳೆ ಅಂತ ನನ್ಗನ್ನಿಸ್ತಾ ಇಲ್ಲ. ಅವಳ ಹಠದ ಬಗ್ಗೆ ನಿಮ್ಗೂ ಗೊತ್ತಲ್ವಾ? ಅವಳ ಬಗ್ಗೆ ನನಗಿರೋ ಕಾಳಜಿನೂ ನಿನ್ಗೆ ಗೊತ್ತಲ್ವ ಪೂರ್ಣೆ? ಗೊತ್ತು ರೀ. ಅಪ್ಪ ಮಗಳ ಹಠದಲ್ಲಿ ಭಯ ಹುಟ್ಟೋದು ನನಗೆ ಅಂತ ನಿಮಗ್ ಗೊತ್ತಿಲ್ಲ. ಯಾರಿಗ್ ನೋವಾದ್ರೂ ದುಃಖ ನನಗೆ ಅಲ್ವಾ? ನಾನು ತುಂಬಾ ಯೋಚನೆ ಮಾಡ್ದೆ ರೀ. ನೀವ್ಯಾಕೆ ಭಾರ್ಗವಿ ಮಾತನ್ನ ಒಪ್ಕೊಂಡು ಮತ್ತೆ ಕೋರ್ಟ್ಗೆ ಹೋಗ್ಬಾರ್ದು? ನಿಮ್ಮ ಮಗಳು, ನಿಮ್ಮ ಅಳಿಯ ನಿಮ್ ಪರವಾಗಿದ್ದಾರೆ ರೀ. ನೀವು ಯಾರಿಗೂ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ಆಗಿರೋ ಒಂದೇ ಒಂದು ಅವಾಂತರದಿಂದ ಇಷ್ಟು ವರ್ಷ ನಾವೆಷ್ಟು ಕಷ್ಟಪಟ್ಟಿದ್ವಿ ಅಂತ ನಿನ್ಗೂ ಗೊತ್ತಲ್ಲ. ರಾತ್ರಿ ಕಂಡು ಬಾವಿನಲ್ಲಿ ಹಗಲು ಬಿತ್ತು ಈಗಿನ ನೆಮ್ಮದಿನೂ ಕಳ್ಕೋಬೇಕು ಅಂತ ಹೇಳ್ತಾ ಇದೀಯ? ಬೇಡ ಪೂರ್ಣೆ, ಇದೆಲ್ಲ ಮುಗ್ದೋಗಿರೋ ಕತೆ. ಅವ್ರ ಮಾತುಗಳನ್ನ ಮಕ್ಕಳಾಟ ಅಂತ ತಿಳ್ಕೊಂಡು ಮರ್ತು ಬಿಡೋಣ. ನೀವ್ ಹೇಗ್ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಮಕ್ಕಳು ಹಾಗೆ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವ್ ಕಳ್ಕೊಂಡಿರೋದನ್ನ ನಿಮಗ್ ವಾಪಸ್ ಕೊಡಿಸ್ಬೇಕು ಅನ್ನೋ ತವಕದಲ್ಲಿದ್ದಾರೆ. ಬಹುಶಃ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಅನ್ಸತ್ತೆ. ಮಕ್ಕಳು 1000 ಕೇಳ್ತಾರಮ್ಮ. ಅದು ಯಾವ ಸರಿ, ಅದ್ರಲ್ಲಿ ಯಾವ ತಪ್ಪು ಅಂತ ನಾವು ಅಪ್ಪ ಅಮ್ಮದಿರು ನಾವು ನಿರ್ಧಾರ ಮಾಡ್ಬೇಕು. ಇದನ್ನ ನಂಬ್ಕೊಂಡು ನನ್ನ ಕಲ್ಪನಾ ಸ್ಥಿತಿ ಏನಾಯ್ತು ಅಂತ ನಿನ್ಗೆ ಗೊತ್ತಿಲ್ವ ಪೂರ್ಣಿ? ಸರಿ, ನಿಮ್ಮ ಭಾಷೆಲೆ ಹೇಳ್ತೀನಿ. ನೀವು ಕಲ್ಪನೆಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡ್ರಿ. ಅವಳು ನಿಮ್ ಸ್ವಂತ ತಂಗಿನಾ? ಅಲ್ಲ ಅಲ್ವಾ? ಆದ್ರೂ ಒಡ ಹುಟ್ಟದೊಳಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅವಳಿಗೆ ಆಶ್ರಯ ಕೊಟ್ಟಿದ್ದೀರಾ.
ನಿಜಕ್ಕೂ ಇದು ನಿಮ್ಮ ದೊಡ್ಡ ಗುಣ. ನೀವು ಆಗಿರೋ ನೋವಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ಆದ್ರೆ ಮಕ್ಕಳು ನಿಮಗ್ ಸಿಗ್ಬೇಕಾಗಿರೋ ಗೌರವದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ತಲೆ ತಗ್ಸಿದ್ರು ಅಲ್ಲೇ ತಲೆ ಎತ್ತಿ ಓಡಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನನಗದ್ ತಪ್ಪಾಗಿ ಕಾಣಿಸ್ತಾ ಇಲ್ಲ. ಪೂರ್ಣಿ ನೋಡು, ನಾನು ಈಗಲೂ ತಲೆ ಎತ್ತಿನೇ ಓಡಾಡ್ತಾ ಇದ್ದೀನಿ. ನನ್ನ ಕೈಲಿ ಆಗ್ದಲೇ ಇರೋದನ್ನ ನನ್ನ ಮಗಳು ಸಾಧಿಸಿ ತೋರಿಸಿದಾಳೆ. ಇನ್ನು ಏನ್ ಬೇಕು ಪೂರ್ಣಿ? ನೀನು ಅಂದ್ಕೊಂಡಷ್ಟು ಸುಲಭದ ವಿಷಯ ಅಲ್ಲ ಪೂರ್ಣಿ ಇದು. ಇದೊಂದು ಭೇದಿಸಕ್ಕಾಗದೆ ಇರೋ ಚಕ್ರವ್ಯೂಹ. ನಿನಗೆ ಬರೀ ಶಕ್ತಿ ಪ್ರಸಾದ್ ಮತ್ತು ಜೆಪಿ ಬಗ್ಗೆ ಮಾತ್ರ ಗೊತ್ತು. ಅವರಿಬ್ಬರನ್ನು ಆಡಿಸ್ತಿರೋ ಕೈ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ದೀರಾ? ಅದೊಂದು ದೊಡ್ಡ ಜಾಲ, ದೊಡ್ಡ ಗುಂಪು. ಹೊಡೆದಷ್ಟು ರಾಕ್ಷಸರು ಹೇಳ್ತಾನೆ ಇರ್ತಾರೆ. ಅವರೆಲ್ಲರಿಂದಲೂ ಬಚಾವಾಗಿ ಇವತ್ತು ಜೀವಂತವಾಗಿ ಕೂಡ ಇದ್ದೀನಿ. ಆದ್ರೆ ಇವರಿಬ್ಬರನ್ನು ಮೇಲ್ಬಿಟ್ಟು ಆ ಕೈ ಆಟಕ್ಕೆ ಏನಾದ್ರೂ ನಾವು ಸೇರ್ಕೊಂಡ್ಬಿಟ್ರೆ ಪ್ರತಿ ಕ್ಷಣ ನಮ್ಮ ಜೀವನವನ್ನ ನರಕ ಮಾಡಿಬಿಡ್ತಾರೆ. ನಾವುಗಳು ಬಿದ್ದು ಹೋಗಬಾರದು. ನಮ್ಮಿಂದ ನಮ್ಮ ಮಕ್ಕಳ ಜೀವನ ಅವ್ರ ಕೈಲಿ ಸಿಗಬಾರ್ದು. ಭಾರ್ಗವಿ ಏನೋ ಆವೇಶದಲ್ಲಿ ಆ ಜೆಪಿ ಮುಂದೆ ಸವಾಲಾಗಿ ಬಂದ್ಬಿಟ್ಲು. ಆದ್ರೆ ಆ ಮಾತಿ ಕಟ್ಟು ಬಿದ್ದು ನಾವೇನಾದ್ರೂ ಮುಂದೆ ಹೋದ್ರೆ ತೊಂದರೆ ಆಗೋದು ಕೇವಲ ನಮ್ಮಿಬ್ಬರಿಗೆ ಅಲ್ಲ, ನಮ್ಮ ಮಗಳು, ನಮ್ಮ ಅಳಿಯ, ಆ ಜೆಪಿ, ಶಕ್ತಿ ಎಲ್ರು ಕಾಲು ಕಸತ್ತರ ನಮ್ಮೆಲ್ರನ್ನು ಒಸ್ಕಿ ಬಿಸಾಕ್ಬಿಡ್ತಾರ ಅವರು. ನೋಡು, ನಾವು ಕನ್ಸ್ಕೊಂಡಂಗೆ ಈಗ ಭಾರ್ಗವಿ ಮದ್ವೆ ಆಗಿದ್ದಾಳಲ್ವಾ, ಅರ್ಜುನ್ ಅವಳ ಜೀವನದಲ್ಲಿ ಪ್ರೀತಿ ತುಂಬುತ್ತಾ ಇದ್ದಾನೆ. ಇಷ್ಟು ಸಾಕು ಪೂರ್ಣಿ. ನಾನ್ ಕೋರ್ಟ್ಗೆ ಹೋಗಿ ಮಾಡಬೇಕಾಗಿರೋ ಸಾಧನೆ ಏನೂ ಇಲ್ಲ. ಈ ಹಿಂದೆ ನಾನೊಬ್ಬ ಒಳ್ಳೆ ಲಾಯರ್ ಆಗೋಕ್ ಹೋಗಿ ನಿಮ್ಗೆಲ್ಲರಿಗೂ ಕಷ್ಟ ಕೊಟ್ಬಿಟ್ಟಿದ್ದೀನಿ. ಆದ್ರೆ ಈ ಸಲ ಒಬ್ಬ ಒಳ್ಳೆ ಲಾಯರ್ ಆಗೋದಕ್ಕಿಂತ ಒಬ್ಬ ಒಳ್ಳೆ ತಂದೆ ಆಗೋದಿದೆಯಲ್ಲ, ಅದು ಮುಖ್ಯ ಅನ್ನಿಸ್ತಿದೆ. ದಯವಿಟ್ಟು ನನ್ನ ಒತ್ತಾಯ ಮಾಡ್ಬೇಡ. ಯಾಕ್ರಿ, ಏನಾಯ್ತು? ಏನದು? ನಾನು ಬ್ಯಾನ್ ಆಗೋದಕ್ಕಿಂತ ಮುಂಚೆ ನಾನು ನಡೆಸಿದ್ದ ಕೊನೆ ಕೇಸಿನ ಫೈಲ್. ಇದು ಯಾರ ಕಣ್ಣಿಗೂ ಕಾಣಬಾರದು ಅಂತ ಮುಚ್ಚಿಟ್ಬಿಟ್ಟಿದ್ದೆ. ಈಗ ಇದು ಕೆಳಗೆ ಬಿತ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಯಾರ ಕಣ್ಣಿಗೂ ಕಾಣದಾಗ ಬಚ್ಚಿಟ್ಬಿಡ್ಬೇಕು. ಮುಖ್ಯವಾಗಿ ಭಾರ್ಗವಿ ಕಣ್ಣಿಗೆ ಕಾಣಬಾರ್ದು. ನೋಡಿದ್ರೇನ್ರಿ, ಕೊನೆಗೂ ಆ ದೇವ್ರು ನಮ್ಮ ಮೇಲೆ ಕಣ್ ಬಿಟ್ಬಿಟ್ಟ. ನಮ್ ಮಗಳ ಜೀವನ ಇವತ್ತು ಸರಿ ಹೋಗ್ತಾ ಇದೆ. ಹೌದು ರುದ್ರ, ನಮ್ಗೆ ಗೆದ್ದಿದ್ದು ಒಂದೇ ಕೊರಗು, ಅದು ಇವತ್ತು ಮುಗಿತಾ ಇದೆ. ನಮ್ಮ ಮಗಳು ಖುಷಿಯಾಗಿರ್ತಾಳೆ. ನೋಡು ಮಗಳೇ, ಏನೇ ಹೆಚ್ಚು ಕಮ್ಮಿ ಆದ್ರೂ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ದುಡುಕಬಾರ್ದು, ಹುಷಾರಾಗಿರ್ಬೇಕು. ರಿತು,
ತುಂಬಾ ಮುದ್ದ ಕಾಣಿಸ್ತಿದ್ಯಾ ಕಣೆ. ನೀವು ಮತ್ತೆ ದೊಡ್ಡಪ್ಪ ಇಂದಾನೆ ಇವತ್ತು ನಾನು ವಿಕ್ಕಿ ಒಂದಾಗ್ತಿರೋದು. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಅಣ್ಣ, ಇಷ್ಟು ದಿವಸ ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಇವತ್ತು ನೀನೇ ಮುಂದೆ ನಿಂತು ನನ್ನ ಮಗಳ ಜೀವನನ ಸರಿ ಮಾಡ್ತಿದ್ಯಾ. ಈ ನಿನ್ನ ಋಣನ ನಾನು ಯಾವತ್ತಿಗೂ ಮರೆಯೋದಿಲ್ಲ. ಎಷ್ಟೇ ಆದರೂ ನೀನು ನನ್ನ ತಮ್ಮ ಜಯಂತ. ನಿಮ್ಗಳ ಹಾಗೆ ದ್ವೇಷಕಾರೋ ಮನಸ್ಸು ನನಗಿಲ್ಲ. ಆದ್ರೂ ಇನ್ ಮುಂದೇನಾದ್ರೂ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಅದ್ಕೆ ವಿಕ್ಕಿ ಎಲ್ಲಿ? ಅವ್ರಿನ್ನೂ ಬಂದಿಲ್ವಾ? ವಿಕ್ಕಿ ಇಲ್ಲೆಲ್ಲಿರ್ತಾನೆ ರಿತು? ಜನರು ಎಲ್ಲಿರ್ತಾರೋ ಅವನು ಅಲ್ಲೇ ಇರ್ತಾನೆ. ಅಲ್ಲೋಡು. ಸಾಲಾಗಿ ಬನ್ನಿ, ದೇವ್ರ ಪ್ರಸಾದ ಎಲ್ರಿಗೂ ಇದೆ, ಎಲ್ರು ತಗೊಂಡೇ ಹೋಗ್ಬೇಕು. ನಮ್ಮ ವಿಕ್ಕಿ ಪ್ರಸಾದ ಹಂಚ್ತಾ ಇದ್ದಾನ? ಹೌದು ಜಯಂತ್ ಮಾವ, ಇವನು ಹಳೆ ವಿಕ್ಕಿ ಅಲ್ಲ ಜಯಂತ್ ಮಾವ. ಆ ಕೆಲ್ಸ ಈ ಕೆಲ್ಸ ಅನ್ನೋ ಭೇದ ಭಾವ ಇಲ್ದೆ ಜನರ ಸೇವೆ ಮಾಡ್ತಿದ್ದಾನೆ. ವಿಕ್ಕಿ ಬದಲಾಗಿದ್ದಾನೆ ಅಂತ ನಾನು ಹೇಳಿಲ್ವ ಡ್ಯಾಡ್? ಜೈಲ್ಗೆ ಹೋಗಿ ಬಂದ್ಮೇಲಂತೂ ಹೀಗೆ ದಾನ ಧರ್ಮ ಅಂತ ಏನೇನೋ ಮಾಡ್ತಿದ್ದಾನೆ. ಒಂದ್ಸಲ ನನ್ಗೆ ಆಶ್ಚರ್ಯ ಆಗೋಷ್ಟು ಬದಲಾಗಿದ್ದಾನೆ. ನನ್ನ ಕಣ್ಣಿಂದ ನಾನು ನೋಡ್ತಿರೋದನ್ನ ನಂಬಕ್ಕೆ ಆಗ್ತಿಲ್ಲ. ವಿಕ್ಕಿ, ಇದು ನಿಜವಾಗ್ಲೂ ನೀನೇನಾ? ಅದೇ ವಿಕ್ಕಿನೇ ಈಗ ಬದಲಾಗಿ ನಿಮ್ ಮುಂದೆ ನಿಂತಿದ್ದಾನಷ್ಟೆ. ಯಾವಾಗಲೂ ಕೋಪ ಜಗಳ ಅಂತಿದ್ದನು ಈಗ ಇಷ್ಟೊಂದು ಶಾಂತವಾಗಿದೆಯಲ್ಲಪ್ಪ. ಭಾವ, ಬದಲಾವಣೆ ಜಗದ್ ನಿಯಮ ಅಲ್ವಾ? ಪೆಟ್ಟು ತಿಂದೂನು ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳಿ? ಜೀವನನೇ ವೇಸ್ಟ್ ಆಗೋ ಮೊದಲು ಬುದ್ಧಿ ಕಲಿಬೇಕು. ನಾಲ್ಕು ಜನರ ಮಧ್ಯೆ ಒಳ್ಳೆಯವನಾಗಿ ಬದುಕಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ವಾ, ಒಳ್ಳೆಯವರು ನಾಚ್ಕೊಳ್ಳೋಷ್ಟು ಚೆನ್ನಾಗಿ ಒಳ್ಳೆಯವ್ನ ನಾಟಕ ಆಡ್ತಿದ್ವೆ. ಮೆಚ್ಚತೆ ಕಣೋ ನಿನ್ನ. ರೀತು, ಬೃಂದ, ನೀನ್ ಬದಲಾಗಿದ್ಯಾ ಅಂತ ಹೇಳಿದಾಗ ನನ್ನ ನಂಬಿಕೆನೇ ಬಂದಿರ್ಲಿಲ್ಲಪ್ಪ. ಆದರೆ ಈಗ ನೀನು ಇನ್ನೊಬ್ಬರ ಹಸಿವಿಗೆ ಸ್ಪಂದಿಸಿ ಪ್ರಸಾದ ಹಂಚೋದು ನೋಡಿದ್ಮೇಲೆ ನನಗೆ ಈಗ ಸಮಾಧಾನ ಆಯ್ತಪ್ಪ. ಇನ್ ಮುಂದೆ ಎಲ್ಲ ಒಳ್ಳೇದಾಗತ್ತಪ್ಪ, ಆ ನಂಬಿಕೆ ನನಗೆ ಬರ್ತಿದೆ. ಹಾ, ಪಾರ್ಥ,
ದೇವಸ್ಥಾನ? ಎಸ್, ನಿಮ್ಮ ಫೇವ್ರೆಟ್ ಪ್ಲೇಸ್. ಹೇಳಿದ್ನಲ್ಲ, ಮನ್ಸಿಗೆ ನೆಮ್ಮದಿ ಸಿಗೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ. ಖುಷಿನಾ? ಒಂದೇ ಒಂದ್ ನಿಮಿಷ ಹೋಗ್ಬಿಟ್ಟು ಬರ್ತೇನೆ. ಇದೇ ಖುಷಿ ನೋಡೋಣ ಅಂತ ಕರ್ಕೊಂಬಂದೆ. ಈ ಪುಟ್ಟ ತಲೆ ಅದೆಷ್ಟು ಅಂತ ಟೆನ್ಷನ್ ತಡ್ಕೊಳತ್ತೆ ಹೇಳಿ. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಪಾರ್ಥ. ನನ್ ಮನ್ಸಲ್ಲಿ ಏನಿದೆ ಅನ್ನೋದು ನಿಮಗ್ ನಾನು ಹೇಳ್ದೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ? ಪಾರ್ಥ, ಒಂದರ್ಥದಲ್ಲಿ ಈ ಹೂವು ನಮ್ಮ ಪ್ರೀತಿಗೆ ಸೇತುವೆ ಆಗಿದೆ. ಹೌದು ಭಾರ್ಗವಿ. ಆ ಹೂವಿಗೂ ನಿಮ್ಗೂ ಏನೋ ನಂಟಿದೆ ಕಣ್ರಿ. ನೀವ್ ಆ ಹೂ ಮುಟ್ಕೊಂಡ್ರೆ ಆ ಹೂವಿನ ಅಂದಾನೆ ಜಾಸ್ತಿ ಆಗತ್ತೆ. ಓಹೋ, ಸಾಹೇಬ್ರು ಈ ರೇಂಜಿಗೆ ಡೈಲಾಗ್ ಹೊಡೆಯೋದ್ನ ಯಾವ ಸೀರಿಯಲ್ ನೋಡಿ ಕಲ್ತ್ಕೊಂಡ್ರು? ಹೆಂಡ್ತಿನ ಹೊಗಳೋಕು ಗಂಡ ಕಂಜೂಸ್ ಮಾಡ್ಕೊಂಡ್ರೆ ಜೀವನ ನಡೆಯತ್ತಾ? ನಿಮ್ಮನ್ನ ದಿನಪೂರ್ತಿ ಹೊಗಳೋ ಅಷ್ಟು ಪ್ರೀತಿ ಈ ಬಡಪಾಯಿ ಮನ್ಸಲ್ಲಿ ಆಲ್ರೆಡಿ ಸ್ಟೋರ್ ಆಗಿದೆ. ಇವಾಗ ನನ್ ದೇವಿ ವರ ಕೊಡೋದೊಂದೇ ಬಾಕಿ. ಪಾರ್ಥ, ಹೆಂಡತಿರ್ ಮೇಲೆ ಕೈ ಮಾಡೋ ಗಂಡಂದ್ರ ಮಧ್ಯೆ ಹೆಂಡತಿಗೆ ಕೈ ಮುಗಿಯೋ ಪುಣ್ಯಾತ್ಮ ಗಂಡ ಸಿಕ್ಕಿದ ನನ್ಗೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಅದೇನ್ ವರ ಬೇಕೋ ಕೇಳು ಪಾರ್ಥ. ಆಹಾ, ನನ್ ಟಗರ್ ಪುಟ್ಟಿ ವರ ಕೊಟ್ಬಿಟ್ರು. ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಇನ್ನೇನ್ ವರ ಕೇಳಿ? ನಮ್ಮಿಬ್ರು ಒಂದ್ ಮಾಡಿರೋ ದೇವರಿಗೆ ಧನ್ಯವಾದ ಹೇಳೋಣ ಬನ್ನಿ. ಎಸ್, ಬನ್ನಿ ಹೊರಡಿ. ಸೀಮೆಗಿಲ್ದಿರೋ ಗಂಡ ಹೆಂಡತಿ ತರ ಒಬ್ಬರನ್ನೊಬ್ರು ಹೊಗಳ್ಕೊಳ್ಳೋದು ನೋಡು. ಅವನ್ ಹೂ ಕೊಡೋದೇನು, ಇವಳು ನಾಚ್ಕೊಳ್ಳೋದೇನು? ಛೆ, ಇನ್ನು ಈ ಕಣ್ಣಲ್ಲಿ ಅದೇನೇನ್ ನೋಡ್ಬೇಕೋ. ಈ ಭಾರ್ಗವಿ ಅನ್ನೋಳಿಂದ ಅದೇನು ಉಪಯೋಗ ಆಗುತ್ತೆ ಅಂತ ಸುಮ್ನೆ ಇದ್ರೆ, ಇವಳು ನೋಡಿದ್ರೆ ನನ್ನ ಅಜ್ಜನ ಜೊತೆನೆ ಡಿಬೇಟ್ ಆಡ್ತಿದ್ದಾಳೆ. ಇನ್ನು ಇವಳನ್ನ ಸುಮ್ನೆ ಬಿಡಬಾರ್ದು. ಭಗವಂತ, ಈ ಮನೆಯಲ್ಲಿ ಇಲ್ಲಿವರೆಗೂ ನೀರುವ ಮೌನ ದುಃಖ ತುಂಬಿಕೊಂಡಿತ್ತು. ಇವತ್ತು ಸುಖ ಸಂತೋಷ ತುಂಬಿಕೊಂಡಿದೆ. ಹೀಗೆ ಇರ್ಲಪ್ಪ ಇದೆಲ್ಲ. ಈ ಸಂಕ್ರಾಂತಿ ಹಬ್ಬದಂದು ಸೂರ್ಯ ತನ್ನ ಪಥವನ್ನ ಬದಲಾಯಿಸುವುದರ ಜೊತೆಯಲ್ಲಿ ನಮ್ಮಗಳ ಜೀವನದ ಪಥವು ಬದಲಾಗ್ಲಪ್ಪ. ಒಳ್ಳೆ ಕಡೆ ಸಾಕ್ಲಿ. ಪಾಪ ಪುಟ್ಟಿ ಭಾರ್ಗವಿ ಚಿಕ್ಕ ಹುಡುಗಿಯಿಂದಲೂ ಬರೀ ಕಷ್ಟಗಳನ್ನೇ ನೋಡ್ಕೊಂಡು ಬೆಳೆದ್ಬಿಟ್ಲು. ಇನ್ಮೇಲಾದ್ರೂ ಅವಳು ತನ್ನ ಕಂಡ ಜೊತೆ ಸುಖವಾಗಿ ಅವ್ರ ಕಷ್ಟಗಳನ್ನೆಲ್ಲ ನನಗೆ ಕೊಟ್ಬಿಡಪ್ಪ. ನಂದು ಅಂತ ಏನಾದ್ರೂ ಸ್ವಲ್ಪ ಖುಷಿ ಉಳಿದಿದ್ರೆ ಅವ್ರಿಗೆ ಕೊಟ್ಬಿಡು. ರೀ,
ರೀ ನಿಮ್ ಹೆಸರಿಗೊಂದು ಪೋಸ್ಟ್ ಬಂದಿದೆ ನೋಡಿ. ಲೆಟ್ರ ನನಗೆ ಯಾರು ಲೆಟ್ರ್ ಕಳಿಸ್ತಾರೆ? ಪುಟ್ಟಿಗೋ ಅರ್ಜುನ್ಗೋ ಇರಬೇಕು. ಅದ್ರ ಮೇಲೆ ನಿಮ್ ಹೆಸರೇ ಬರ್ದಿದೆ ನೋಡಿ. ಹೌದು. ಏನಾಯ್ತ್ರಿ? ಏನ್ ಬರ್ದಿದೆ ಆ ಲೆಟ್ರಲ್ಲಿ? ಅದೇನ್ ಪೂರ್ಣೆ? ನಮ್ ನಂದಣ್ಣನ ಮಗ ಮಾಧ್ವ ಇದಾನಲ್ಲ, ಮದ್ವೆ ಗೊತ್ತಾಗಿದೆಯಂತೆ, ಇನ್ವಿಟೇಷನ್ ಕೊಟ್ಟು ಕಳ್ಸಿದಾರೆ. ಇದಾದ್ರೂ ಒಳ್ಳೆ ಸುದ್ದಿ ಇದೆಯಲ್ಲ. ಯಾಕ್ರಿ ಏನಾಯ್ತು? ಈ ಲೆಟ್ರಲ್ಲಿ ಏನ್ ಬಂದಿದೆ? ಅದು ನಾನು ಬ್ಯಾನ್ ಆಗ್ಬಿಟ್ಟಿದ್ನಲ್ಲ ಬಾರ್ ಕೌನ್ಸಿಲ್ ಇಂದ. ಇವಾಗ ಲೆಟರ್ ಹಾಕಿದ್ದಾರೆ, ಇನ್ನೊಂದ್ಸಾರಿ ಅರ್ಜಿ ಹಾಕಿ ರಿಜಿಸ್ಟರ್ ಮಾಡಿಸ್ಕೋಬಹುದು ಅಂತ. ಹಬ್ಬದ ದಿನ ಎಂಥ ಒಳ್ಳೆ ಸುದ್ದಿರಿ ಇದು. ಆದಷ್ಟು ಬೇಗ ನೀವು ಅರ್ಜಿ ಹಾಕಿ ನಮ್ ಭಾರ್ಗವಿ ಆಸೆ ಹಾಗೆ ನೀವು ಕೋರ್ಟ್ಗೆ ಹೋಗಿ. ಎಷ್ಟು ವರ್ಷ ಆಯ್ತಲ್ಲ ಅವಮಾನ, ಅವನ್ನೆಲ್ಲ ಮರ್ತು ಬಿಟ್ಟಿಯಾ?